ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆದು ಗೊತ್ತಾ? ಅದೆಷ್ಟು ತೀವ್ರವಾಗಿತ್ತು ಅಂದ್ರೆ ಒಂದು ಇಡೀ ಪ್ರದೇಶವೇ ಅಕ್ಷರಶಃ ಸ್ತಬ್ಧವಾಗಿ ಹೋಗಿತ್ತು. ಬನ್ನಿ ಅದರ ಬಗ್ಗೆ ಇವತ್ತು ಮಾತಾಡೋಣ. ಅಲ್ಲ, ಯೋಚನೆ ಮಾಡಿ, ಒಂದು ಇಡೀ ಪ್ರದೇಶವನ್ನೇ ಸ್ಥಗಿತಗೊಳಿಸೋ ಮಟ್ಟಿಗೆ ಒಂದು ಸಮುದಾಯ ಹೋಗ್ಬೇಕು ಅಂದ್ರೆ ಅದಕ್ಕೆ ಕಾರಣವಾದ್ರೂ ಏನು? ಅಂಥ ಒಂದು ದೊಡ್ಡ ಹೆಜ್ಜೆ ಇಡೋಕೆ ಅವ್ರನ್ನ ಯಾವ್ದು ಅಷ್ಟು ಒತ್ತಡಕ್ಕೆ ತಳ್ಳಿರಬಹುದು? ಸರಿ, ಬನ್ನಿ ಇದರ ಹಿಂದಿನ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಈ ಹೋರಾಟದ ಮೂಲ ಎಲ್ಲಿದೆ ಅಂತ ಹುಡುಕಿದ್ರೆ ನಾವು ಮೊದಲು ತಲುಪೋದೇ ಕಬ್ಬಿನ ಬೆಲೆಯ ಹತ್ರ. ಅದೇ ಈ ಸಂಘರ್ಷದ ಕೇಂದ್ರಬಿಂದು. ಹಾಗಾದ್ರೆ ವಿಷಯ ಇಷ್ಟೇ, ರೈತರು ಕೇಳ್ತಾ ಇದ್ದಿದ್ದು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ. ಆದ್ರೆ ಶುರುವಿನಲ್ಲಿ ಕಾರ್ಖಾನೆಗಳು ಮತ್ತು ಸರ್ಕಾರ ಕೊಡೋಕ್ ಮುಂದೆ ಬಂದಿದ್ದು ಸುಮಾರು 3,200 ರೂಪಾಯಿ. ಅಂದ್ರೆ ಪ್ರತಿ ಟನ್ನಿಗೆ ಕೇವಲ 300 ರೂಪಾಯಿಯ ವ್ಯತ್ಯಾಸ. ಆದ್ರೆ ನೋಡಿ, ಈ ಸಣ್ಣ ಅಂತರವೇ ಎಷ್ಟು ದೊಡ್ಡ ಪ್ರತಿಭಟನೆಗೆ ಕಾರಣವಾಯಿತು ಅಂತ. ಹಾಗಾದ್ರೆ ರೈತರು ಯಾಕೆ 3,500 ರೂಪಾಯಿಗೆ ಪಟ್ಟು ಹಿಡಿದ್ರು? ಅದಕ್ಕೆ ಕಾರಣಗಳೂ ಇವೆ. ಒಂದು ಕಡೆ ಕೂಲಿ, ಗೊಬ್ಬರ, ಡೀಸೆಲ್ ಹೀಗೆ ಎಲ್ಲದರ ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿಯಾಗಿತ್ತು. ಇನ್ನೊಂದ್ ಕಡೆ ಪಕ್ಕದ ರಾಜ್ಯಗಳಲ್ಲಿ ಇದಕ್ಕಿಂತ ಜಾಸ್ತಿ ಬೆಲೆ ಸಿಗ್ತಿತ್ತು. ಹಾಗಾಗಿ ಇಲ್ಲಿ ಕೊಡ್ತಿದ್ದ ಬೆಲೆಗೆ ಬೆಳೆ ಬೆಳೆದ್ರೆ ಅವರಿಗೆ ಉಳಿತಾಯ ಅನ್ನೋದೇ ಇರ್ಲಿಲ್ಲ. ಈ ಇಡೀ ಹೋರಾಟದ ಕಿಡಿ ಹೊತ್ಕೊಂಡಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ. ಆದ್ರೆ ಆ ಬೆಂಕಿ ಅಲ್ಲೇ ನಿಲ್ಲಲಿಲ್ಲ. ನೋಡ್ತಿದ್ದ ಹಾಗೆ ಕೆಲವೇ ದಿನಗಳಲ್ಲಿ ಬಾಗಲಕೋಟೆ, ವಿಜಯಪುರ, ಹಾವೇರಿ ಹೀಗೆ ಉತ್ತರ ಕರ್ನಾಟಕದ ಬೇರೆ ಜಿಲ್ಲೆಗಳಿಗೂ ವೇಗವಾಗಿ ಹರಡಿತು. ಇಲ್ಲಿಂದ ಮುಂದೆ ಏನಾಯ್ತು ಗೊತ್ತಾ? ಪ್ರತಿಭಟನೆಯ ಸ್ವರೂಪವೇ ಬದಲಾಗ್ಬಿಡ್ತು. ಅದು ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ತು. ಹೆದ್ದಾರಿಗಳು ಬಂದಾದ್ವೋ, ಬಂದ್ಗಳು ಶುರುವಾದ್ವು. ನೋಡಿ, ಇದು ಶುರುವಾಗಿದ್ದು ಬೆಳಗಾವಿಯಲ್ಲಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರದ ಮೂಲಕ. ಅದೇ ಬೇಗನೆ ಅದು ಪ್ರಮುಖ ಹೆದ್ದಾರಿಗಳನ್ನು ತಡೆಯೋ ಹಂತಕ್ಕೆ ಹೋಯಿತು. ಆಮೇಲೆ ನವೆಂಬರ್ 7ನೇ ತಾರೀಕು ಪರಿಸ್ಥಿತಿ ಸ್ವಲ್ಪ ಕೈಮೀರಿತು. ಕಲ್ಲು ತೂರಾಟ ಎಲ್ಲ ಆಗಿ ವಾತಾವರಣ ತುಂಬಾನೇ ಉದ್ವಿಗ್ನಗೊಂಡಿತು. ಆಗ ಕೊನೆಗೂ ಸರ್ಕಾರ ಮಾತುಕತೆಗೆ ಬರಲೇಬೇಕಾಯಿತು. ಈ ಪ್ರತಿಭಟನೆಯಿಂದ ಆದ ಪರಿಣಾಮ ಬರೀ ರಸ್ತೆಗಳ ಮೇಲೆ ಅಲ್ಲ, ಜನಸಾಮಾನ್ಯರ ದಿನನಿತ್ಯದ ಬದುಕಿನ ಮೇಲೆ, ವ್ಯಾಪಾರ ವಹಿವಾಟಿನ ಮೇಲೆ ತುಂಬಾನೇ ದೊಡ್ಡ ಹೊಡೆತ ಬಿತ್ತು. ಎಷ್ಟೋ ಪಟ್ಟಣಗಳು, ತಾಲೂಕುಗಳಲ್ಲಿ ಒಂದು ರೀತಿ ಬಂದ್ ವಾತಾವರಣನೇ ನಿರ್ಮಾಣವಾಗಿತ್ತು. ಇಷ್ಟೆಲ್ಲ ಆದ್ಮೇಲೆ ಕಥೆಯಲ್ಲಿ ಒಂದು ಮಹತ್ವದ ತಿರುವು ಬಂತು. ಸಂಘರ್ಷಕ್ಕೆ ಒಂದು ಪರಿಹಾರ ಸಿಗೋ ಹಾಗೆ ಕಾಣಿಸ್ತು. ಆಗ ಸರ್ಕಾರ ಒಂದು ಹೊಸ ಬೆಲೆಯನ್ನ ಘೋಷಣೆ ಮಾಡ್ತು. ಅದೇ ಪ್ರತಿ ಟನ್ಗೆ 3,300 ರೂಪಾಯಿ. ಸರಿ, ಈ 3,300 ರೂಪಾಯಿ ಲೆಕ್ಕಾಚಾರ ಹೇಗೆ? ತುಂಬಾ ಸಿಂಪಲ್. ಇದರಲ್ಲಿ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ನಿಗೆ 3,250 ರೂಪಾಯಿ ಕೊಡ್ತೇವೆ. ಉಳಿದ 50 ರೂಪಾಯಿಯನ್ನ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡುತ್ತೆ. ಹೀಗೆ ಎರಡೂ ಸೇರಿ ಒಟ್ಟು ಬೆಲೆ 3,300 ರೂಪಾಯಿ ಆಯ್ತು. ಸರ್ಕಾರ ಈ ಘೋಷಣೆ ಮಾಡಿದ್ದೇ ತಡ, ತಕ್ಷಣವೇ ಇದರ ಪರಿಣಾಮ ಕಾಣಿಸಿತು. ಬೆಳಗಾವಿ ಭಾಗದ ರೈತರು ಪ್ರತಿಭಟನೆಯನ್ನು ವಾಪಸ್ ಪಡೆದ್ರು. ಹೆದ್ದಾರಿಗಳೆಲ್ಲ ಮತ್ತೆ ಓಪನ್ ಆದ್ವು. ಆದರೆ ಕತೆ ಇಲ್ಲಿಗೆ ಮುಗಿಯಿಲ್ಲ. ಯಾಕಂದ್ರೆ ಇದು ಒಂದು ಅಪೂರ್ಣ ಪರಿಹಾರವಾಗಿತ್ತು. ಇನ್ನು ಕೆಲವು ಕ್ಲಿಷ್ಟಕರವಾದ ವಿಷಯಗಳು ಹಾಗೆಯೇ ಉಳಿದುಕೊಂಡಿದ್ವು. ಯಾಕೆ ಅಪೂರ್ಣ ಅಂತೀರಾ? ಯಾಕಂದ್ರೆ ಎಲ್ಲರೂ ಈ ಒಪ್ಪಂದದಿಂದ ಖುಷಿಯಾಗಿರ್ಲಿಲ್ಲ. ಮೊದಲನೇದಾಗಿ ರೈತರು ಕೇಳಿದ್ದ 3,500 ರೂಪಾಯಿ ಸಿಕ್ಕಿರ್ಲಿಲ್ಲ. ಎರಡನೇದಾಗಿ ಬಾಗಲಕೋಟೆಯಂತಹ ಬೇರೆ ಜಿಲ್ಲೆಗಳ ರೈತರು ಈ ಒಪ್ಪಂದವನ್ನ ಪೂರ್ತಿಯಾಗಿ ಒಪ್ಕೊಂಡಿರ್ಲಿಲ್ಲ. ಅಷ್ಟೇ ಅಲ್ಲ, ಬೆಲೆ ನಿಗದಿ ಮಾಡೋ ಫಾರ್ಮುಲಾದ ಬಗ್ಗೆನೂ ಅವರಿಗೆ ಒಂದ್ ರೀತಿಯ ಆತಂಕ ಇತ್ತು. ಆ ಆತಂಕದ ಹೆಸರು ರಿಕವರಿ. ಏನಿದು ರಿಕವರಿ ಅಂದ್ರೆ 1 ಟನ್ ಕಬ್ಬಿನಿಂದ ಎಷ್ಟು % ಸಕ್ಕರೆ ತೆಗೀಬಹುದು ಅನ್ನೋ ಲೆಕ್ಕಾಚಾರ. ಬೆಲೆಯನ್ನ ಇದಕ್ಕೆ ಲಿಂಕ್ ಮಾಡಿದ್ರೆ ಒಂದು ರಿಸ್ಕ್ ಇದೆ. ಒಂದ್ ವೇಳೆ ಕಬ್ಬಿನಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಕಮ್ಮಿ ಇದ್ರೂ ರೈತರಿಗೆ ಸಿಗೋ ದುಡ್ಡಿನಲ್ಲಿ ದೊಡ್ಡ ಮಟ್ಟದ ಕಡಿತ ಆಗೋ ಸಾಧ್ಯತೆ ಇರುತ್ತೆ. ಇದೇ ಅವರ ಆತಂಕಕ್ಕೆ ಮೂಲ ಕಾರಣ. ಸರಿ, ಈ ಒಂದು ಘಟನೆಯನ್ನ ಬದಿಗಿಟ್ಟು ನೋಡಿದ್ರೆ ಈ ಪ್ರತಿಭಟನೆ ನಮ್ಗೆಲ್ಲರಿಗೂ ಕೆಲವು ದೊಡ್ಡ ಪಾಠಗಳನ್ನ ಹೇಳ್ಕೊಡುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಈ ಇಡೀ ಘಟನೆಯಿಂದ ನಾವು ಕಲಿಬೇಕಾದದ್ದೇನು? ಮೊದಲನೇದು, ರೈತರ ಸಂಘಟಿತ ಶಕ್ತಿಯನ್ನ ಈಗ ಕಡೆಗಣಿಸೋಕ್ ಆಗಲ್ಲ. ಅದು ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆದಿದೆ. ಎರಡನೇದು, ಒಂದು ಸಣ್ಣ ಜಾಗದಲ್ಲಿ ನಡೆಯೋ ಪ್ರತಿಭಟನೆ ಕೂಡ ನಮ್ಮ ಸಪ್ಲೈ ಚೈನನ್ನ ಹೇಗೆ ಅಲ್ಲಾಡಿಸ್ಬೋದು ಅಂತ ಗೊತ್ತಾಯ್ತು. ಮೂರನೇದು, ಒಗ್ಗಟ್ಟಿದ್ರೆ ಏನನ್ನಾದ್ರೂ ಸಾಧಿಸ್ಬೋದು, ಸರ್ಕಾರದ ನೀತಿಗಳನ್ನೇ ಬದಲಾಯಿಸ್ಬೋದು ಅನ್ನೋದು ಸಾಬೀತಾಯ್ತು. ಮತ್ತು ಕೊನೆಯದಾಗಿ, ಕೃಷಿ ಅನ್ನೋದು ಕೇವಲ ರೈತ ಮತ್ತು ಹೊಲದ ನಡುವಿನ ವಿಷಯ ಅಲ್ಲ, ಅದು ಸರ್ಕಾರ ಮತ್ತು ಕಾರ್ಖಾನೆಗಳ ಜೊತೆ ಎಷ್ಟು ಆಳವಾಗಿ ಬೆಸೆದುಕೊಂಡಿದೆ ಅನ್ನೋದು ಸ್ಪಷ್ಟವಾಯಿತು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಒಂದು ಪ್ರತಿಭಟನೆ ಮುಗೀತು ಅಂತ ತಕ್ಷಣ ಅದರ ಹಿಂದಿದ್ದ ಅಸಲಿ ಸಮಸ್ಯೆ ನಿಜವಾಗ್ಲೂ ಬಗೆಹರಿದಾಗೇನಾ? ಅಥವಾ ಇದು ಕೇವಲ ಒಂದು ತಾತ್ಕಾಲಿಕ ಸಮಾಧಾನನಾ? ಯೋಚಿಸಬೇಕಾದ ವಿಷಯ ಅಲ್ವಾ?